ಕೇಂದ್ರ ಪಾಲಿಕೆ ವ್ಯಾಪ್ತಿಯ ಶಿವಾಜಿನಗರದಲ್ಲಿ ನಿನ್ನೆ ಫುಟ್ಪಾತ್ ಒತ್ತುವರಿ ತೆರವು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಿ ಜಗದೀಶ್ ಇದ್ದಾರೆ. ಅವರು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ, ಈಗ ಆರೋಪಿಗಳ ಬಂಧನ ಆಗಿದೆ. ಈಗ ಹಲ್ಲೆ ಆದವ್ರ ಕಂಡೀಷನ್ ಹೆಂಗಿದೆ ಸರ್? ಈಗ ಹಲ್ಲೆ ಆದವರು ಆಸ್ಪತ್ರೆಯಲ್ಲಿದ್ದಾರೆ, ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ. ನಾನು ನಿನ್ನೆ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೀನಿ. ಈ ಬೆಳಗ್ಗೆ ಸಹ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಸಹ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರು ಹಲ್ಲೆ ಮಾಡಿದ್ದಾರೆ ಅಂಥವ್ರನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಈಗ ಆಲ್ರೆಡಿ ಮಾನ್ಯ ಸಚಿವರು ಎಲ್ಲ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಈಗ ಏನು ಮುಖ್ಯ ಅಕ್ಯೂಸ್ಡ್ ಇದ್ದಾರೆ ಅವರು ಸಹ ರಾತ್ರಿ ಅರೆಸ್ಟ್ ಮಾಡಲಾಗಿದೆ. ಅವ್ರ ಮೇಲೆ ಏನೆಲ್ಲ ಸೆಕ್ಷನ್ಗಳು ಹಾಕಬೇಕು ಅದು ಹಾಕ್ತಾ ಇದ್ದಾರೆ. ಈಗ ಪೊಲೀಸ್ ಜೊತೆ ನೀವು ಮಾತುಕತೆ ಆದ ಏನು ಕಾರಣಕ್ಕೆ ಹಲ್ಲೆ ಆಯಿತು ಅಂತ ಅವ್ರು ಏನಂದ್ರೆ ಸರ್? ಇಲ್ಲ, ಇಂಥ ಕಾರಣ ಅಂತಲ್ಲ, ಸಡನ್ನಾಗಿ ಬಂದಿದ್ದಾರೆ ಅವರು. ಕೆಲವು ಅಲ್ಲಿ ಅಂಗಡಿ ಏನು ಗೂಡಂಗಡಿ ಇದ್ದಾರೆ, ಅವರಿಂದ ಹಣ ವಸೂಲಿ ಮಾಡ್ತಾಯಿದ್ರು ಅಂತ ತಿಳಿದು ಬರ್ತಾ ಇದೆ. ಆದರೆ ಸರಿಯಾಗಿ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಗಬೇಕದು. ಅಲ್ಲಿ ಸಾರ್ವಜನಿಕರ ಹೇಳಿದ ಪ್ರಕಾರ ಅವರು ಮಾಮೂಲು ವಸೂಲಿ ಮಾಡ್ತಾಯಿದ್ರು ಅಲ್ಲಿ ಗೂಡಂಗಡಿಗಳಿಂದ ಅಂತ. ಆ ಗೂಡಂಗಡಿಗಳು ತೆಗೆದ್ರೆ ಅದು ಬರೋದು ನಿಲ್ಲುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ತೇವೆ. ಸರ್, ಈಗ ಈ ಒಂದು ಘಟನೆ ನಂತರ ನಿಮ್ಮ ಸಿಬ್ಬಂದಿಗೆ ಏನು ಧೈರ್ಯ ತುಂಬುವಂಥ ಕೆಲಸ ಆಯಿತು? ಯಾಕಂದರೆ ಅವ್ರು ಇವತ್ತೇನಾದರೂ ಒತ್ತುವರಿ ತೆರವಲ್ಲಿ ಭಾಗಿಯಾಗಿದ್ದಾರೆ, ಅವರು ಹೆಂಗೆ ಅಂತ? ಈಗ ಅವರು ಹಾಸ್ಪಿಟ್ಲಲ್ಲಿರೋರು ಇದ್ದಾರೆ, ಉಳಿದವರು ಮಿಕ್ಕಿದವರೆಲ್ಲ ನಮ್ಮದು ಒತ್ತುವರಿ ತೆರವು ಕಂಟಿನ್ಯೂ ಆಗಿದೆ. ನೀವು ನಿನ್ನೆ ನೋಡ್ಬೋದು, ನಿನ್ನೆ ನಾನೇ ಸ್ವತಃ ನಿಂತ್ಕೊಂಡು ಒತ್ತುವರಿ ತೆರವನ್ನು ಪ್ರಾರಂಭ ಮಾಡಿಸಿದೆ. ಅದನ್ನು ಏನು ಯಾವ ರೋಡ್ ಇತ್ತೋ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನಿನ್ನೆ ಸಂಜೆ ನಾವು ಮನೆಗೆ ಹೋಗಿಲ್ಲ. ಹಾಗಾಗಿ ಇವತ್ತು ಸಹ ಶಿವಾಜಿನಗರದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಒತ್ತುವರಿ ತೆರವು ನಡೀತಾ ಇದೆ. ಒತ್ತುವರಿ ತೆರವು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಮ್ಮ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಮಾನ್ಯ ಸಚಿವರಿದ್ದಾರೆ, ಮುಖ್ಯ ಆಯುಕ್ತರಿದ್ದಾರೆ, ನಾವಿದ್ದೀವಿ. ಎಲ್ಲ ಅಧಿಕಾರಿಗಳ ತಂಡ ನಾವು ಒಟ್ಟಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡಿಗಳು ಇಂಥ ಘಟನೆ ಮಾಡಿದ ತಕ್ಷಣ ನಾವು ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಸರ್, ಈಗ ಜನರಿಗೆ ಏನು ಮನವಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ? ಯಾಕಂದರೆ ಯಾರೋದೋ ಪ್ರಚೋದನೆಗೊಳಗಾಗಿ ಅವ್ರು ಈ ರೀತಿ ಆವೇಶ ತೋರೋದರಿಂದ ಅವ್ರ ಮೇಲೆ ಕೂಡ ಕೇಸ್ ಆಗ್ತಾ ಇದೆ. ಅವರಿಗೇನು ಮನವಿ ಮಾಡ್ತಿದ್ದೀರಿ? ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಈಗೇನು ಮುಖ್ಯ ರಸ್ತೆ ಮತ್ತು ಮುಖ್ಯ ರಸ್ತೆ ಮಾತ್ರ ನಾವು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮಿಕ್ಕಿದಂತೆ ಬೇರೆ ಯಾವುದನ್ನು ತೆರವು ಮಾಡ್ತಾ ಇಲ್ಲ. ಸದ್ಯಕ್ಕೆ ವಾರ್ಡ್ ರೋಡ್ಗಳಲ್ಲಿ ಸಾಕಷ್ಟು ಅವಕಾಶಗಳಿದೆ, ಅಲ್ಲಿ ಅವರು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಇಂಥ ಕಿಡಿಗೇಡಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಭಾವೋದ್ವೇಗ ಆಗಿ ಹೋಗಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು, ಕೈ ಮಾಡೋದು ಇದೆಲ್ಲ ಸರಿಯಾದ ಕ್ರಮವಲ್ಲ. ನಿಮ್ದು ಏನಾದ್ರು ಮನವಿ ಇದ್ದರೆ ನಮಗೆ ಕೊಡಿ, ಅಧಿಕಾರಿಗಳಿದ್ದೀವಿ, ಹಿರಿಯ ಅಧಿಕಾರಿಗಳಿದ್ದೀವಿ, ನಾವು ಅದನ್ನು ಪರಿಹಾರ ಮಾಡೋದಕ್ಕೆ ಕ್ರಮ ಜರುಗಿಸ್ತೀವಿ. ಸರ್, ಈಗ ಇನ್ನೊಂದು, ಈಗ ನೀವು ಕೂಡ ಹಿಂದೆ ಹೆಚ್ಚುವರಿ ಚುನಾವಣಾಧಿಕಾರಿ ಆಗಿದ್ದರೆ, ಈಗ ಪಾಲಿಕೆ ಅಧಿಕಾರಿ, ನಿಮ್ಮ ವ್ಯಾಪ್ತಿಯಲ್ಲಿ ನಡೆಯುತ್ತಾ SIRಗೆ ಒಂದು ಕಡೆ ಈಗ PRC ಬಂದಿದೆ ಸರ್. SIRಗೆ ಈಗ PRC ರಿಲೆವೆಂಟ್ ಇದೆಯಾ? ಮುಂದೆ ಇದು SIRಗೂ PR ಏನು ಸಂಬಂಧ ಅಂತ ಸರ್? ಈಗ PRC ಇಶ್ಯೂ ಮಾಡೋವಂಥ ಅಧಿಕಾರ ರೆವಿನ್ಯೂ ಇಲಾಖೆಗೆ ಇರ್ತದೆ. ಅವರು ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇದುವರೆಗೂ ನನಗೆ ಮಾಹಿತಿ ಇಲ್ಲ. ಆದರೆ SIRಗೆ ಏನು ಸರ್ಕಾರ ಏನು ಚುನಾವಣಾ ಆಯೋಗ 12 ದಾಖಲೆಗಳನ್ನು ಹೇಳಿದೆ. ಆ ದಾಖಲೆಗಳನ್ನು ಇನ್ನೂ ಸಹ ದಾಖಲೆ ವೆರಿಫೈ ಮಾಡ್ತಾ ಇಲ್ಲ. ನಾವೀಗ ಸದ್ಯಕ್ಕೆ 12 ದಾಖಲಾತಿಯಲ್ಲಿ ಈ PRC ಇದೆಯಾ ಸರ್? ಹೌದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇದೆ. ಆದ್ದರಿಂದ ಸರ್ಕಾರ ಏನು ಡಿಸಿಷನ್ ತೊಗೊಂಡಿದೆ, ಕಂದಾಯ ಇಲಾಖೆಯಿಂದ ಏನು ನಿರ್ಧಾರ ತೊಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ. ಆದರೆ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಜರುಪಡಿಸಬೇಕು ಅಂತ. ಯಾರು 2002 ಇರಲಿಲ್ಲ, ಅವ್ರ ತಂದೆ ತಾಯಿನೂ ಸಹ 2002 ಇಲ್ಲದೇ ಇದ್ದರೆ ಅಂಥವ್ರಿಗೆ ಮಾತ್ರ ನೋಟಿಸ್ ಬರುವಂಥದ್ದಾಗ್ತದೆ. ಈಗ ಸದ್ಯಕ್ಕೆ ನಾವು ಯಾವುದೇ ದಾಖಲೆ ಕಲೆಕ್ಟ್ ಮಾಡ್ತಾ ಇಲ್ಲ. ಬರೀ ಎನ್ಯುಮರೇಷನ್ ಫಾರ್ಮನ್ನು 2025 ಮತದಾರ ಪಟ್ಟಿಯಲ್ಲಿ ಯಾರಿದ್ರು ಅವ್ರಿಗೆ ಕೊಡ್ತಾ ಇದ್ವಿ, ಅವರಿಂದ ತೆಗೆದುಕೊಳ್ತಾ ಇದ್ವಿ. ಡ್ರಾಫ್ಟ್ ಲಿಸ್ಟ್ ಹಾಕಿದ ಮೇಲೆ ನಾವು ಯಾರಿಗೆ ನೋಟಿಸ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಜ್ಯೋತಿ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.